ಆಕ್ರೋಶನೂ ಬರುತ್ತೆ. ಇನ್ನೊಂದು ಕಡೆ ಇವರ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರು ನೋಡಿದಾಗ ಅಯ್ಯೋ ಅನ್ನಿಸ್ತದೆ. ನಿಜಕ್ಕೂ ಹೇಳ್ಬೇಕನ್ನೋದು ಈ ರಾಜ್ಯದಲ್ಲಿ ಸುದೀರ್ಘವಾಗಿ ಇತ್ತೀಚಿನ ರಾಜಕಾರಣ ಮಾಡ್ತಕ್ಕಂಥ ನಾಯಕರಲ್ಲಿ ಬಹುಶಃ ಸಿದ್ದರಾಮಯ್ಯನವರೇ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಂಗಿದ್ದಾರೆ. 2 ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ, 2 ಬಾರಿ ರಾಜ್ಯದ ಮುಖ್ಯಮಂತ್ರಿ, 14-15 ಬಜೆಟ್ ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ, ಆರ್ಥಿಕ ಸಚಿವರು, ಇಷ್ಟೆಲ್ಲ ಅನುಭವಗಳಿದ್ದು ಇವತ್ತು ಉತ್ತರ ಕರ್ನಾಟಕದ 5-6 ಜಿಲ್ಲೆಗಳಲ್ಲಿ ರೈತರು ಕಳೆದ 8-9 ದಿನಗಳಿಂದ ಪ್ರತಿಭಟನೆಯನ್ನು ಬೀದಿನಲ್ಲಿ ಮಾಡ್ತಾ ಇದ್ದಾರೆ. ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಈ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಇಂಥ ಪರಿಸ್ಥಿತಿಗಳಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸಾಧ್ಯ ಇರಲಿಲ್ವ? ಏನೋ ಇವತ್ತು ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನಗೆ ವಿಷಯ. 11 ಗಂಟೆ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ. ಇದು ಹಲವಾರು ಜನಪ್ರತಿನಿಧಿಗಳನ್ನು ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ. ಇದು ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ. ಇದು ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನು ಬ್ರೋಧೀಕರಿಸ್ಕೊಂಡು ಕೂತಿದ್ದಾರೆ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ. ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಾವ ಕಾರಣಕ್ಕೆ ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾರಣ ನಾನು 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು, 2 ಬಾರಿನೂ ಸ್ವತಂತ್ರವಾದಂಥ ಮುಖ್ಯಮಂತ್ರಿ ಅಲ್ಲ ನಾನು. 1 ಬಾರಿ BJP ಜೊತೆ ಸರ್ಕಾರ ಮಾಡಿದೆ. BJP ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ. 2ನೇ ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ BJP ಆಡಳಿತ ಕೇಂದ್ರದಲ್ಲಿ. 2 ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ 2 ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡಲಿಲ್ಲ. ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯಸ್ಥಿಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಲಿಲ್ಲ. ನನ್ನ ಒಂದು ಲೆವೆಲ್ನಲ್ಲೇ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ಮಾಡಿದ್ದೇನೆ. ರೈತರು ಬೀದಿಗೆ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ನಾನು ಎಂದೂ ಅವಕಾಶ ಕೊಡಲಿಲ್ಲ. ಗುಜರಾತ್ ಮಹಾರಾಷ್ಟ್ರದಲ್ಲಿ ಸರ್ ಪ್ರತಿ ಟನ್ಗೆ 4,500 ಕೋಆಪರೇಟಿವ್ ಶಿಕ್ಷಣ ಭಾಳ ಚೆನ್ನಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಏನಕ್ಕೆ ಸರ್ ಇರೋ 70 ಸಕ್ಕರೆ ಕಾರ್ಖಾನೆಗಳಲ್ಲಿ ಎಲ್ಲ ಪ್ರಭಾವಿ ಇವರೇ ಆಗಿ ಈ ಥರ ಅದು ಒಂದು ನಾನು ಅದು ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಿದ್ದೀನಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. 3 ಪಕ್ಷಗಳಲ್ಲೂ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದು ಇವರು ಕಾರ್ಖಾನೆ ಮಾಲೀಕರು ಪರವಾಗಿದ್ದಾರೆ ಅಂತಕ್ಕಂಥ ಒಂದು ಅಪಾದನೆ ಇದೆ ಜನಪ್ರತಿನಿಧಿಗಳ ಮೇಲೆ. ನಮ್ಮ ಪಕ್ಷದಲ್ಲಿ ಬಂಡಪ್ಪ ಕಾಶ್ಯಪ್ನವರು ಏನು ನನ್ನ ಮಂತ್ರಿಮಂಡಲದಲ್ಲೇ ಇದ್ದರು. ಒಂದು ಅವ್ರ ತಂದೆ ಕಾಲದಲ್ಲಿ ಯಾವುದೋ ಒಂದು ಸಣ್ಣ ಕಾರ್ಖಾನೆ ಇಟ್ಕೊಂಡಿದ್ರು. ಈಗಾಗಲೇ ಅವರು 3 ವರ್ಷದಿಂದನೇ ಮಾರಾಟನೂ ಮಾಡಿಬಿಟ್ರು ಸವಾಸ ಬೇಡ ಅಂತ. ನನ್ನ ಪಕ್ಷದಲ್ಲಿ ಜನತಾ JDSನಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಪಕ್ಷದಲ್ಲಿಲ್ಲ. ಅದನ್ನು ನಾಡಿನ ಜನತೆಗೆ ಸ್ಪಷ್ಟವಾಗಿ ಹೇಳ್ತೇನೆ. ಬಂಡಪ್ಪನವರು ನನ್ನ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗಲೂ ಬಂಡಪ್ಪನವ್ರು ಹೇಳಿದ್ರು ಅಂತೇಳಿ ನಾನೇನು ರೈತರಿಗೆ
ಬೇಡಿಕೆ ಈಡೇರಿಸಲಿದ್ದ ವಿಷಯದಲ್ಲಿ ಹಿಂದೆ ಸರಿಲಿಲ್ಲ. ಆಗಲೂ ಅವತ್ತು ರೈತರುಗಳಿಗೆ ಅವರ ಏನು ಬೇಡಿಕೆಗಳಿಟ್ಟಿದ್ರು ಅದನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ರಲ್ಲಿ ನಾನು ಸಮಯ ವ್ಯರ್ಥ ಮಾಡಿಲ್ಲ. ಒಂದು ಬಾರಿ ಹೇಳ್ತೀನಿ ನಿಮಗೆ, ಹೊಲದಲ್ಲಿ ಕಬ್ಬಿನ ಕೊರತೆ ಇತ್ತು, ಕಾರ್ಖಾನೆ ಮಾಲೀಕರಿಗೆ ಕಬ್ಬು ದೊರಕ್ತಾ ಇಲ್ಲ. ಅವ್ರು ಏನು ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಆ ಕಾರ್ಖಾನೆ ಮಾಲೀಕರು ನಿಮಗೆ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅವ್ರ ಕಾರ್ಖಾನೆಗಳಿಗೆ ಕಬ್ಬು ಓಡಿಸ್ಕೊಳ್ಳೋದಕ್ಕೆ ರೈತರ ಹತ್ರ ಪ್ರಾರಂಭ ಮಾಡ್ಕೊಂಡ್ರು. ಹಿಂದಿನ ಸರ್ಕಾರದಲ್ಲಿ ನಾನಿದ್ದಾಗಲ್ಲ, ಹಿಂದೆ ಇದ್ದಾಗ. ನಂತರ ಯಾವಾಗ ಕಬ್ಬು ಮಾರಾಟ ಕೊಟ್ಟರು ಇವರು ರೈತರು 200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಗ್ರಿಮೆಂಟ್ ಮಾಡಿಕೊಟ್ಟಿರಲಿಲ್ಲ. ನಾನು ಕಾರ್ಖಾನೆ ಮಾಲೀಕರನ್ನು ಕರೆದ ಒಂದು ಸಭೆ ಮಾಡಿದ್ರೆ, ಇಲ್ಲ ನಾವು ಯಾರೋ ಕೆಲವರು ಕಬ್ಬು ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಮಾಡಿರ್ಬೋದು, ನಾವು ಅಗ್ರಿಮೆಂಟ್ ಏನೂ ಮಾಡಿಕೊಟ್ಟಿಲ್ಲ, ನಾವು ಕೊಡಲಿಕ್ಕಾಗೋದಿಲ್ಲ, ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಅಂತೇಳಿ ಶುರು ಮಾಡಿದೆ. ರೈತರನ್ನು ಕರೆಸಿದೆ, ಇಬ್ಬರನ್ನೂ ಕರೆಸಿ 2 ಬಾರಿ ಮೀಟಿಂಗ್ ಮಾಡಿದೆ. ನೀವು ಅಗ್ರಿಮೆಂಟ್ ಮಾಡಿದಿರೋ ಇಲ್ವೋ, ಮೊದಲು ನೀವು ರೈತರಿಗೆ ಏನು ಕೊಡಬೇಕು ಕಮಿಟ್ ಆಗಿದ್ದೀರಿ ಕೊಡಿ, ನಿಮ್ಮ ಸಮಸ್ಯೆ ಏನಿದೆ ಆಮೇಲೆ ಬಂದು ನನ್ನ ಹತ್ರ ಚರ್ಚೆ ಮಾಡಿ, ನಿಮ್ಮ ಸಮಸ್ಯೆಗೆ ಏನಾದ್ರು ಪರಿಹಾರ ಮಾಡೋಣ ಅಂತ ಹೇಳಿ. ಸರ್, ಸಿಎಂ ಅವ್ರ ಪತ್ರ ಏನಿದೆ, ಪಿಎಂ ಅವ್ರಿಗೆ ಬರ್ದಿರೋದು ಮಧ್ಯಸ್ಥಿಕೆ ಪತ್ರ ತರ ಕಾಣ್ತಿದೆ, ಅಲಿಗೇಷನ್ ಪತ್ರ ತರ ಕಾಣ್ತಿದೆ. ಇದು ಪ್ರಧಾನಮಂತ್ರಿಗಳನ್ನು ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಅವ್ರ ಮೇಲೂ ಜನಗಳಲ್ಲಿ ಅನುಮಾನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಬರೆದಿರ್ತಕ್ಕಂಥ ಪತ್ರ. ಅವ್ರಿಗೂ ಗೊತ್ತಿದೆ ಈ ವಿಷಯದಲ್ಲಿ ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಅಂತೇಳಿ. ಕೇಂದ್ರ ಸರ್ಕಾರದ್ದು ಈ ಒಂದು ಕಬ್ಬು ಬೆಳೆಗಾರರ ವಿಷಯದಲ್ಲಿ ಒಂದು FRP ದರವನ್ನು ನಿಗದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ FRP ದರ ನಿಗದಿ ಮಾಡಿದ್ದಾರೆ. ಕಾರ್ಖಾನೆ ಮಾಲೀಕರಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತಕ್ಕಂಥ ಒಂದು ನಿಗದಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಗಿದೆ. ರಾಜ್ಯ ಸರ್ಕಾರದಿಂದ ಏನಾದರೂ ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏನಿದೆ ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರೆ MSP ನಾವು ತೀರ್ಮಾನಕ್ಕೆ ಬರಬೇಕು ರಾಜ್ಯ ಸರ್ಕಾರ. ಇದು ಇರ್ತಕ್ಕಂಥದ್ದು. ಇಲ್ಲಿ ಎರಡೂ ರೈತರು ಮತ್ತು ಕಾರ್ಖಾನೆ ಮಾಲೀಕರನ್ನ ಈ 8 ದಿನ 9 ದಿನ ಸಮಯ ವ್ಯರ್ಥ ಮಾಡಿದ್ರಲ್ಲ, ಈ ಪ್ರಶ್ನೆ ಪ್ರಾರಂಭ ಆದ ದಿನದಲ್ಲೇ ಈ ಸಮಸ್ಯೆ ಅವತ್ತೇ ಕರೆದು ಮೀಟಿಂಗ್ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆಯನ್ನು ಇವರು ಎದುರಿಸಬೇಕಾಗಿರಲಿಲ್ಲ. ಮಂತ್ರಿಗಳಿಗೂ ಅದು ಅವ್ರು ಹೇಳಬೇಕು, ಮುಖ್ಯಮಂತ್ರಿಗಳು ಹೇಳಬೇಕು. ನನ್ನ ಸರ್ಕಾರದಲ್ಲಿ ಹಣದ ಕೊರತೆ ಇದೆ, ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. 2006 ಮುಖ್ಯಮಂತ್ರಿ ಇದ್ದಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮನೆಯಲ್ಲಿ ಒಂದು ಗ್ರಾಮ ವಾಸ್ತವ್ಯ ಪ್ರೋಗ್ರಾಮ್ನಂತೆ. ಅಲ್ಲಿ ಬೀದರ್ ಜಿಲ್ಲೆಗೆ ಹೋದಾಗ ಅಲ್ಲಿ ಪರಿಸ್ಥಿತಿಗಳು ನೋಡಿದೆ. ಬೀದರ್ ಜಿಲ್ಲೆನಲ್ಲಿ ಕಬ್ಬನ್ನು ಮಾರಾಟ ಮಾಡೋಕ್ಕಾಗಿದೆ, ಹೊಲದಲ್ಲಿ ಒಣಗೋಗಿತ್ತು ಕಬ್ಬೆಲ್ಲ. ಆ ಪರಿಸ್ಥಿತಿ ನೋಡಿ ನಾನು ಘೋಷಣೆ ಮಾಡಿದೆ, ಪ್ರತಿ ಹೆಕ್ಟರ್ಗೆ 25,000 ರೂಪಾಯಿನ ರೈತನಿಗೆ ಸಹಾಯಧನನ ನಾವು ಸರ್ಕಾರದಿಂದಲೇ ಕೊಡ್ತೀವಿ, ಕಬ್ಬು ಯಾರು ಕಾರ್ಖಾನೆಯಲ್ಲಿ ಮಾರಾಟ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿ ಅವತ್ತಿನ ಕಾಲದಲ್ಲಿ 248 ಕೋಟಿನೇನೋ ಬಿಡುಗಡೆ ಮಾಡಿಸ್ತೀವಿ. ಆಗಲೂ ಸಹ ನನಗೆ ಹಿಂಸೆ, ಎಲ್ಲಿದೆ ದುಡ್ಡು ಕೊಡಲಿಕ್ಕೆ ಅಂತೇಳಿ. ನನ್ನ ಬಜೆಟ್ಟು, ನಮ್ಮ ಸರ್ಕಾರದ ಬಜೆಟ್ಟು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ 34,000 ಏನೋ ಇತ್ತು. ಈ ಕಬ್ಬನ್ ವಿಚಾರಕ್ಕೆ ಇಲ್ಲಿ ನಾನು ಅದಕ್ಕೆ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಲಿ ನೀವು ಅಂತಲೇ ಈಗ ನಿಮ್ಮ ಮುಖಾಂತರ ಕಳಿಸ್ತಾ ಇರೋದು ಈ ಮೆಸೇಜ್ನ. ಅವತ್ತು 248 ಕೋಟಿ ಕೊಟ್ಟು ರೈತನ ಉಳಿಸ್ದೆ, ನಿಮಗೇನಾಗಿದೆ ಇದನ್ನು ಅವ್ರು ಕೇಳ್ತೀನಿ ನಾನು. ನಿಮ್ಮ ಪ್ರಕಾರ ಏನಾಗಿದೆ ಅಂತ, ಅದು ದುಡ್ಡಿಲ್ಲ, ಇಲ್ಲಿ ದುಡ್ಡು ಇದೆಯೋ ಇಲ್ಲೋ ಯಾವ್ಯಾವುದಕ್ಕೋ ಇವತ್ತು ಅದೆಂಥದ್ದು ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತೇಳಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಅವ್ರನ್ನ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರದಲ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ದೀರಿ. ಅವಶ್ಯಕತೆ ಏನಿದ್ದೀವೆಲ್ಲ, ದುಡ್ಡು ಇದೆ, ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಈ ನಾಡಿನ ಜನ ರಾಜ್ಯದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ನೀವೇ ಬರೀತೀರಿ, ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಇದು. ಇಲ್ಲಿ ಯಾವುದೇ ರೀತಿಯ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವರಿಗೆ
ಆ ರೈತರ ಬಗ್ಗೆ ಕನಿಕರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ ಅಲ್ಲಿರುವಂತಹ ಸಚಿವರು ಕಾರ್ಖಾನೆ ಮಾಲೀಕರಿರಲ್ಲ, ಅವರ ಒತ್ತಡಕ್ಕೆ ಏನಾದ್ರು ಬಡಿತಾ ಇದ್ದಾರೆ ಸಿದ್ದರಾಮಯ್ಯ? ಇರ್ಬೋದು. ಯಾಕೆಂದರೆ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವ್ರೆ, ಕೆಲವರು 2-2, 3-3 ಕಟ್ಕೊಂಡವ್ರೆ. ಬೆಳಗಾವಿನಲ್ಲೇ ಸುಮಾರು 30ಕ್ಕೂ ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳಿರೋದು. ಅವರ ಒತ್ತಡ ಇದೆಯಾ ಅಂತ? ಇಲ್ಲ, ಇರ್ಬೋದು. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿತನದಿಂದ ನಡ್ಕೋತಾ ಇರ್ತಕ್ಕಂಥ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರು ರೈತರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನು ಉಳಿಸ್ಬೇಕು ಅಂತಕ್ಕಂಥ ಇವ್ರ ಅಭಿಪ್ರಾಯ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ರೈತರು ಮತ್ತೆ ಕಾರ್ಖಾನೆ ಮಾಲೀಕರ ಜೊತೆ ತಾವೇನಾದರೂ ಸಭೆ ಮಾಡಿ ಮಾತನಾಡುವಂಥದ್ದು? ಇಲ್ಲ, ನಾನು ಕಾರ್ಖಾನೆ ಮಾಲೀಕರು ನಾನು ಕರೆದ್ರೆ ಬರ್ತಾರಾ? ಕಾರ್ಖಾನೆ ಮಾಲೀಕರದು ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಶ್ನೆ, ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆನೂ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಈಗ ಯಾಕೆಂದರೆ ಎಚ್ ಕೆ ಪಾಟೀಲ್ನ ಮೊನ್ನೆ ಕಳಿಸಿದರು. ಅವ್ರು ಏನು ಭರವಸೆ ಕೊಟ್ಟವರೋ ನನಗಿನ್ನೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಹತ್ರ ನಿಮ್ಮ ಮನವಿನ ಹೇಳ್ತೀನಿ ಅಂತೇಳಿ ಬಂದರು. ನಾನು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇದ್ದೆ. ಇವತ್ತು ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ಇವತ್ತು ಸಭೆ ಕರೆದವರಲ್ಲ, ಅದರಲ್ಲಿ ಯಾವ ಸಂಶಯ ಇಲ್ಲ. ಅದಕ್ಕೆ ಹೇಳಿದೆ, ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿತನದಲ್ಲಿ ರೈತನಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು. ಸರ್, ಈಗ ಹಿಂದೆನೆ 1966 ಕಪ್ಪು ನಿಯಂತ್ರಣ ಕಾಯ್ದೆ ಅಂತ ಇದೆ ಸರ್. ಅದರ ಪ್ರಕಾರ 14 ದಿವಸದೊಳಗಡೆ ಕಪ್ಪು ಪೇಮೆಂಟ್ ಕೊಡಬೇಕು. ಏನಾದರೂ 14 ದಿವಸ ಆದ ನಂತರ ಇವರೇನಾದರೂ ಮುಂದೆ ಕೊಡದೇ ಇದ್ದರೆ ಬಡ್ಡಿನೂ ಸಹ ಕೊಡಬೇಕು, ಪ್ರತಿದಿನದ ಲೆಕ್ಕ ಹಾಕಿ ಅಂತಕ್ಕಂಥದ್ದು ಅಗ್ರಿಮೆಂಟ್ ಇದೆಲ್ಲ ಇದೆ, ಕಾಯ್ದೆ. ಆದರೆ ಇವತ್ತವರೆಗೆ ಕಾಯ್ದೆಗಳನ್ನು ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ತರೋಕ್ಕಾಗಲಿಲ್ಲ. ಯಾವ ಥರ ಆರೋಪ? ಯಾವ ಥರ? 270 ಕೋಟಿ ಟನ್ ಲೀಟರ್ ಇದಾದ್ರೆ ಬರೀ ಈಗ ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ಥರ ಇದೆ, ಡಿಫ್ರೆನ್ಷಿಯೇಟ್, ಆ ರಾಜ್ಯದಲ್ಲಿ ಒಂದು ರೀತಿ ಇದೆ, ನಮ್ಮಲ್ಲಿ ಒಂದು ರೀತಿ ಇದೆ, ನಮಗೆ ತೊಂದರೆ ಕೊಟ್ಟಿದ್ದೀರಿ ಅಂತೇಳಿ ಈ ಕ್ಷಣದವರೆಗೆ ಯಾರಾದರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ್ರೆ ಈಗ ಈ ಆಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೆ ಇನ್ನೊಂದು ಮಾಡೋಕ್ಕಾಗತ್ತಾ? ಎಲ್ಲ ತೀರ್ಮಾನಗಳು ಎಲ್ಲ ರಾಜ್ಯಕ್ಕೂ ಒಂದೇ. ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಳ್ಕೊಂಡು ಕೂತಿದ್ದಾರೆ. ನನಗೆ ಕ್ರಾಂತಿ ವಿಷಯದಲ್ಲಿ ನಂಬಿಕೆ ಇಲ್ಲ. ಭಾಳ ಜನ ಕ್ರಾಂತಿ ಅಂತ ಚರ್ಚೆ ಮಾಡ್ತಾವ್ರೆ. ಆದರೆ ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ. ಏನಾಗಲ್ಲ. ನಾನು ಇಲ್ಲೇ ನಮ್ಮಲ್ಲೇ ಇದ್ದಾರಲ್ವಾ, ಅವ್ರು ಏನು ಅನ್ನೋದು ಪಾಪ ಬೇರೆಯವ್ರಿಗೆ ಗೊತ್ತಿಲ್ಲ. ನಮ್ಮಲ್ಲೇ ಇದ್ದಿದ್ದರಿಂದ ಅವರು ಏನು ಮಾಡ್ಬೋದು ಅನ್ನೋದು ಗೊತ್ತಿದೆ ನಮಗೆ. ಪಾಪ ಕಾಂಗ್ರೆಸ್ನಲ್ಲೂ ಅಷ್ಟು ಸುಲಭ ಇಲ್ಲ ಅವ್ರನ್ನ ತೆಗಿಲಿಕ್ಕೆ. ಅವ್ರು ಏನು ಮಾತುಕತೆ ಮಾಡ್ಕೊಂಡ್ರೆ ನಮಗೆ ಸಂಬಂಧ ಇಲ್ಲ. ನಾನು ಹೇಳ್ತಕ್ಕಂಥದ್ದು, ನೀವು ಕ್ರಾಂತಿನಾದರೂ ಮಾಡಿ, ವಾಂತಿನಾದರೂ ಮಾಡಿ, ನಾನು ಇವತ್ತು ಈ ನಾಡಿನ ಜನತೆಯ ಕಷ್ಟ ಏನಿದೆ, 136 ಸೀಟ್ ಗೆದ್ದೋ, 139ಕ್ಕೆ ಹೋದೋ, 141ರಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ಈಗ ಹೋಗಿದ್ದೀರಲ್ಲಪ್ಪ, ಜನ ಕೊಟ್ಟವ್ರಲ್ಲ, ಜನ ಕೊಟ್ಟಿದ್ದು ಹಗಲು ದರೋಡೆ ಮಾಡಿ ಅಂತ ಅಲ್ಲ, ಲೂಟಿ ಮಾಡಿ ಅಂತ ಕೊಡಲಿಲ್ಲಪ್ಪ ಅಂತ ನಿಮಗೆ. ಹಿಂದೆ ತಪ್ಪುಗಳಾಗವೆ ಸರಿಪಡಿಸಿ ಅಂತೇಳಿ ಕೊಟ್ಟರು. ಈಗ ಅಯ್ಯೋ ಹಿಂದಿದ್ದೇ ಚೆನ್ನಾಗಿತ್ತು ಅಂತಾರೆ. ಆ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ. ಮಾತು ಕೊಟ್ಟವರು ಇಲ್ವೋ ನಮಗೇನು ಗೊತ್ತು. ಅವ್ರವ್ರು ಏನೇನು ಮಾತಾಡ್ಕೊಂಡವ್ರು ಇಲ್ಲ. ಅದು ಅವರು ಭಾಳ ವಿಷಯಗಳು ಚರ್ಚೆ ಮಾಡೋರಲ್ಲ. ಅದೇನೋ ದೇವ್ರ ಜೊತೆ ಚರ್ಚೆ ಮಾಡ್ತಾರೆ ಪ್ರತಿನಿತ್ಯ. ದೇವ್ರ ಜೊತೆಯಲ್ಲಿ ಮುಖ್ಯಮಂತ್ರಿ ಯಾವಾಗ ಆಗೋದು, ಯಾವಾಗ ಮಾಡ್ತೀರಿ ಅಂತೇಳಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ. ಅದರಿಂದ ದೇವರುಂಟು, ಅವರುಂಟು. 90 ರೂಪಾಯಿ ಜಾಸ್ತಿ ಮಾಡೋರೆ.
₹90 ಜಾಸ್ತಿ ಮಾಡೋರು ಈಗ. ಅದು ಹೇಳಿದ್ದು ಯಾರು? ಬೆಂಗಳೂರು ಹಾಲು ಉತ್ಪಾದಕ ಸಂಘದವರು, ಸಹಕಾರಿ ಸಂಘದವರು. KMFನವ್ರು ಅವರೇನೋ ಒಂದೊಂದು ರೀತಿ ಹೇಳ್ತಾರೆ. ಘೋಷಣೆ ಮಾಡೋದು KMFನವ್ರು ಘೋಷಣೆ ಮಾಡಬೇಕು, ಬೆಂಗಳೂರು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಮಾಡಬೇಕು. ಇಲ್ಲ ಬರೀ ಬೆಂಗಳೂರು ಸಿಟಿ ಅಲ್ಲೇ ಅವರ ಉತ್ಪಾದನೆ ಮಾಡ್ತಿರ್ತಕ್ಕಂಥದಕ್ಕೆ ಮಾತ್ರ ರೇಟ್ ಜಾಸ್ತಿ ಮಾಡೋರು. ಇಡೀ ರಾಜ್ಯದ ಇದು ಉತ್ಪಾದನಾ ಸಂಘಗಳು ಮಾಡ್ತಾ ಇದ್ದಾರೆ ಸಹಕಾರಿ ಸಂಘ. ನಿನ್ನೆ ಮಾತಾಡಿದ್ದಾರೆ 2028 ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಅವತ್ತು ನಿಜವಾದ ಕ್ರಾಂತಿ ನಡೆಯುತ್ತೆ. ಅಯ್ಯೋ ಭಾಳ ಜನ ಈ ರಾಜ್ಯದಲ್ಲಿ ಇನ್ನು ಮುಂದಿನ 20 ವರ್ಷ ನಾವೇ, ಮುಂದಿನ 10 ವರ್ಷ ನಾವೇ ಮುಖ್ಯಮಂತ್ರಿ, ಇದು ಹೇಳಿ ಹೇಳಿ ಏನೇನಾಗವ್ರೆ ನೋಡಿದಿರಿ ನೀವೇ. 28 ಏನೇನಾಗೋದು ನೋಡೋಣ ಬನ್ನಿ. ಸರ್, ಈಗ ಕೋಟೆ ಭಾಗದಲ್ಲಿ ಇವತ್ತು ಒಬ್ಬ ರೈತರ ಮೇಲೆ ಹುಲಿ ದಾಳಿಯಾಗಿದೆ ಸರ್. ಜಮೀನು ಹೋಗ್ತಾ ಇರೋಕ್ಕೆ ಆಗ್ತಾ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. CM ಬಂದಿದ್ದು ಇನ್ನೊಂದು ಈ ರೀತಿ ಆಗಬಾರ್ದು ಅಂತ ಹೇಳಿದ್ರು ಸಹ ಇದು 3ನೇ ಬಲಿ ಸರ್. ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಮೇಲೆ ಸಾಕಷ್ಟು ಆಕ್ರೋಶ ಇದೆ. ಈ ಥರ ಆದರೆ ರೈತರ ಪರಿಸ್ಥಿತಿ ಏನು? ಈಗ ಒಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅವರ ಜೀವ ಉಳಿಸ್ಕೊಳ್ಳೋದಕ್ಕೇನೆ ಇಲ್ಲ ಅವರ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೇನೆ ಸೌಕರ್ಯಗಳನ್ನು ಏನು ಮಾಡಿಕೊಟ್ಟಿದ್ದೀರಿ ಸರ್ಕಾರದಲ್ಲಿ? ಇದು ಪರಿಸ್ಥಿತಿ. ನೀವು ಬರೀ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟು ಮಾಧ್ಯಮ ಸ್ನೇಹಿತರ ಮುಂದೆ ಅವರಿಗೆ ಸರಿಯಾದ ರೀತಿಯ ಒಂದು ಗೈಡೆನ್ಸ್ ಕೊಟ್ಟು ಅವರಿಗೆ ಏನು ಆ ಒಂದು ಪ್ರಾಣಿಗಳು ಮತ್ತು ಮನುಷ್ಯರ ಮೇಲೆ ನಡೀತಿರ್ತಕ್ಕಂಥ ದಾಳಿ ಇದೆಯಲ್ಲ ಸರಿಪಡಿಸ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನೇನು ಅವರಿಗೆ ನೆರವುಗಳು ಕೊಡಬೇಕಲ್ಲ, ಅದು ಕೊಟ್ಟಿದ್ದೀರಾ? ಅದು ಕೊಡದೆ ನೀವು ಅಧಿಕಾರಿಗಳಿಗೆ ಬರೀ ಬಾಯಲ್ಲಿ ಹೇಳಿದ್ರೆ ಏನಾಗುತ್ತೆ? ಈಗಾಗಲೇ ಚಾಮರಾಜನಗರದಲ್ಲಿ 2 ತೀರ್ಕೊಂಡಿರಬೇಕು ಹುಲಿಯ ದಾಳಿ, ಸರಗೂರು ತಾಲೂಕಲ್ಲಿ, ಹೆಗಡದೇವನಕೋಟೆಯಲ್ಲಿ. ಇಂಥ ಸರ್ಕಾರ ಇಂಥ ವಿಷಯದಲ್ಲಿ ಕೆಲವು ಗಂಭೀರವಾದಂಥ ತೀರ್ಮಾನಗಳು ಮಾಡಬೇಕು. ಸರ್, ಕ್ರಾಂತಿ ವಾಂತಿ ಆದರೆ JDSನ ಪಾತ್ರ ಇರುತ್ತೆ ಅಂತ ಸಂದರ್ಭ ಬಂದ್ರೆ JDSನ ಪಾತ್ರ ಇರುತ್ತೆ. ನಮಗೆ ಅವರು ಏನು ಮಾಡ್ಕೊತಾರೆ ನಮಗೆ ಸಂಬಂಧ ಇಲ್ಲ. ನಮ್ಮ ಪಕ್ಷದ ಸಂಘಟನೆ ಆಗಬೇಕು ಅನ್ನೋದು ಈಗ ಕೆಲವು ತೀರ್ಮಾನಗಳು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ನಿರ್ಧಾರ ನಿಲುವು ರಾಜ್ಯದ ಜನತೆಗೆ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಪರವಾಗಿ ಹೋರಾಟ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ಈಗ ಗ್ರೇಟರ್ ಬೆಂಗಳೂರು ಅವ್ರು ಮಾಡ್ತಾರೆ, ಅವ್ರಿಗಿಂತ ನಾನೇನು ಕಡಿಮೆ ಅಂತ ಹೇಳಿ ಇವರು ಗ್ರೇಟರ್ ಮೈಸೂರು ಅಂತಕ್ಕಂಥದ್ದು ಕಾಂಪಿಟೇಷನ್ ಮೇಲೆ ನಡೀತಾ ಇದೆ. ಯಾವ ಗ್ರೇಟರೂ ಆಗಲ್ಲ, ಅದೆಲ್ಲ ಸುಮ್ಮನೆ ಘೋಷಣೆ ಆಗಿರ್ತದೆ. ಕೊನೆಗೆ ಇವರು ಕಾಲ ಕಳ್ಕೊಂಡು ಹೋಗ್ತಾರೆ ಅಷ್ಟೇ. ಅದೆಲ್ಲ ಆಮೇಲೆ ಮಾತಾಡೋಣ ಬನ್ನಿ. ನಡೆಯ ಘೋಷಣೆ ಆದಾಗ ಮಾತಾಡೋದು.